ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜಿನ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಪರಿಸ್ಥಿತಿ ಮಾತ್ರ ಆ ಹೇಳಿಕೆಗಳಿಗೆ ವಿರುದ್ಧವಾಗಿದೆ. ಕಳೆದ 11 ವರ್ಷಗಳಿಂದ ವಿದ್ಯಾರ್ಥಿಗಳು ಶಿಥಿಲಗೊಂಡ ಹಂಚಿನ ಕಟ್ಟಡದಲ್ಲೇ ಶಿಕ್ಷಣ ಪಡೆಯುತ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರಿ 6 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರುವ ನೂತನ ಶಾಲಾ ಕಟ್ಟಡ ವಿದ್ಯುತ್, ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಇನ್ನೂ ಆರಂಭವಾಗಿಲ್ಲ. ಪರಿಣಾಮ ಮಕ್ಕಳು ಪಂಚಾಯಿತಿ ಕಟ್ಟಡ ಹಾಗೂ ದೇವಸ್ಥಾನದಲ್ಲೂ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಜಿನ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ. ಕಳೆದ 11 ವರ್ಷಗಳಿಂದ ಶಿಥಿಲಗೊಂಡ ಹಂಚಿನ ಕಟ್ಟಡದಲ್ಲೇ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಮೇಲ್ಛಾವಣಿಯ ಹಂಚುಗಳು ಜಾರಿದ್ದು ಗೋಡೆಗಳು ಬಿರುಕು ಬಿಟ್ಟಿದೆ. ಮಳೆ ಬಂದರೆ ತರಗತಿ ಕೊಠಡಿಗಳೊಳಗೆ ನೀರು ಸೋರುತ್ತದೆ. ಯಾವ ಕ್ಷಣದಲ್ಲಾದರೂ ಕಟ್ಟಡ ಕುಸಿಯುವ ಭೀತಿಯ ನಡುವೆಯೇ ಶಿಕ್ಷಕರು ಪಾಠ ಮಾಡುತ್ತಿದ್ದರೆ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡಿದು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಶಿಕ್ಷಣ ದೊರೆಯಲಿ ಎಂಬ ಉದ್ದೇಶದಿಂದ ಸರ್ಕಾರಿ 6 ಎಕರೆ ಜಾಗದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದ್ದರೂ ಇನ್ನೂ ಆರಂಭವಾಗಿಲ್ಲ. ಕಾರಣ ವಿದ್ಯುತ್ ಸಂಪರ್ಕ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಹೇಳಬೇಕಂದ್ರೆ ಕಟ್ಟಡವಿದೆ, ಆದರೆ ಶಾಲೆ ಮಾತ್ರ ಇಲ್ಲ. ನೂತನ ಶಾಲೆ ಆರಂಭವಾಗದ ಕಾರಣ ವಿದ್ಯಾರ್ಥಿಗಳ ಶಿಕ್ಷಣ 3 ಕಡೆಗಳಲ್ಲಿ ನಡೆಯುತ್ತಿದೆ. ಕೆಲವು ತರಗತಿಗಳು ಪಂಚಾಯಿತಿ ಕಟ್ಟಡಗಳಲ್ಲಿ ನಡೆಯುತ್ತಿದ್ದರೆ 9ನೇ ತರಗತಿ ವಿದ್ಯಾರ್ಥಿಗಳು ಗ್ರಾಮದ ದೇವಸ್ಥಾನದಲ್ಲೇ ಪಾಠ ಕೇಳುತ್ತಿದ್ದಾರೆ. ಶಿಕ್ಷಣದ ದೇವಾಲಯವಾಗಬೇಕಿದ್ದ ಶಾಲೆಯ ಬದಲಿಗೆ ದೇವಾಲಯವೇ ತರಗತಿ ಕೊಠಡಿಯಾಗಿದೆ. ಇದು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಒಂದು ಕಡೆ ಸರ್ಕಾರಿ 6 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರುವ ನೂತನ ಶಾಲಾ ಕಟ್ಟಡ ಬೀಗ ಹಾಕಿ ನಿಂತಿದೆ. ಮತ್ತೊಂದೆಡೆ ವಿದ್ಯಾರ್ಥಿಗಳು 11 ವರ್ಷಗಳಿಂದ ಶಿಥಿಲಗೊಂಡ ಕಟ್ಟಡ, ಪಂಚಾಯಿತಿ ಕಟ್ಟಡ ಹಾಗೂ ದೇವಸ್ಥಾನಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ವಿದ್ಯುತ್, ನೀರು ಸೇರಿದಂತೆ ಕೆಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರೆ ತಕ್ಷಣವೇ ಶಾಲೆ ಆರಂಭಿಸಬಹುದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಇನ್ನೂ ಕತ್ತಲೆಯಲ್ಲೇ ಉಳಿದಿದೆ. ಅನಾಹುತ ಸಂಭವಿಸುವ ಮುನ್ನವೇ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹೊಸ ಶಾಲೆಯನ್ನು ಆರಂಭಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನಾನು ಈಗ ನಿಂತಿರುವ ಜಾಗ ಅಂತಂದರೆ ಧಾರವಾಡ ಜಿಲ್ಲೆಯ ಕಲ್ಲಘಟಗಿ ತಾಲೂಕಿನ ಜಿನ್ನೂರು ಗ್ರಾಮದಲ್ಲಿ ನನ್ನ ಹಿಂದ್ಗಡೆ ಒಂದು ತಾವು ಈಗ ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡವನ್ನು ಗಮನಿಸಬೇಕಾಗತ್ತೆ. ಇದು ಒಂದು ಜಿನ್ನೂರಿನ ಪ್ರೌಢಶಾಲೆಯ ಪರಿಸ್ಥಿತಿ. ಅಂದರೆ ಈ ಒಂದು ಶಾಲೆಯಲ್ಲಿ ಸುಮಾರು 11 ವರ್ಷಗಳ ಈಗಾಗಲೇ ಕಳೆದಿರ್ತಕ್ಕಂಥದ್ದು. ಈ ಮೊದಲು ಇಲ್ಲೆಲ್ಲ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತಿದ್ರು. ಇಲ್ಲಿ ತಾವು ಬೋರ್ಡು ತಾವು ಗಮನಿಸಬೇಕಾಗತ್ತೆ. ಸರ್ಕಾರಿ ಪ್ರೌಢಶಾಲೆ ಜಿನ್ನೂರು ಅಂತೇಳಿ ಬೋರ್ಡ್ ಕೂಡ ಇದೆ ಈ ಒಂದು ಬಿಲ್ಡಿಂಗಿಗೆ. ಪಕ್ಕದಲ್ಲಿ ತಾವು ಗಮನಿಸಬೇಕಾಗತ್ತೆ. ಈ ಒಂದು ಶಾಲೆಯ ಫಲಿತಾಂಶ 100ಕ್ಕೆ 100 ಫಲಿತಾಂಶ ಇರತಕ್ಕಂಥದ್ದು. ಅಂದರೆ ಸುಮಾರು ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ವಿದ್ಯಾವಂತರು. ಯಾಕಂದರೆ ಈಗಾಗಲೇ ಒಂದು ಬೋರ್ಡ್ನಲ್ಲಿ ಸುಮಾರು ಪರ್ಸೆಂಟೇಜ್ ಎಲ್ಲ ವ್ಯವಸ್ಥೆ ನೋಡ್ಬೋದು. ಆದರೆ ಈ ಒಂದು ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ನಲ್ಲೇ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇಲ್ಲಿ ಒಂದು ಸ್ಟಾಫ್ ರೂಮ್ ಅಂತ ಮಾಡಿರ್ತಕ್ಕಂಥದ್ದು. ಈ ಒಂದು ಬಿಲ್ಡಿಂಗು ಇವತ್ತು ಇಲ್ಲ ನಾಳೆ ಬೀಳುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಈ ಒಂದು ಶಿಥಿಲಾ ವ್ಯವಸ್ಥೆಯಲ್ಲೇ ಒಂದು ಇರ್ತಕ್ಕಂಥ ಶಿಕ್ಷಕರು ಒಂದು ಸ್ಟಾಫ್ ರೂಮ್ ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಜಿನ್ನೂರು ಗ್ರಾಮಕ್ಕೆ ತಾವು ಸಾಕಷ್ಟು ಮನವಿ ಕೂಡ ಬಂದಿರತಕ್ಕಂಥದ್ದು. ನಮ್ಮ ಒಂದು ಮಾಧ್ಯಮದವರು ಈಗಾಗಲೇ ಇಲ್ಲಿರ್ತಕ್ಕಂಥ ದೃಶ್ಯವನ್ನು ತಾವು ದೃಶ್ಯದಲ್ಲಿ ತೋರಿಸಲಿಕ್ಕೆ ಒಂದು ಜಿನ್ನೂರು ಗ್ರಾಮಕ್ಕೆ ಭೇಟಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ನೋಡ್ಬೋದು ಹಂಚು ಈಗಾಗಲೇ ಹೊಡೆದಿರ್ತಕ್ಕಂಥದ್ದು. ಮಳೆ ಬಂದರೆ ಇಲ್ಲಿರ್ತಕ್ಕಂಥ ನೀರು ಒಳಗಡೆ ಬರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಇದೇ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ಕೂಡ ನಿಮಗೆ ತೋರಿಸ್ತೇನೆ. ಈ ಒಂದು ಸ್ಟಾಫ್ ರೂಮ್ನ ಅವ್ಯವಸ್ಥೆ ತಾವು ಗಮನಿಸಿದರೆ ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯವರು ದಯವಿಟ್ಟು ಒಮ್ಮೆ ಈ ಒಂದು ಸ್ಟಾಫ್ ರೂಮನ್ನು ಗಮನಿಸಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಜಿನ್ನೂರಲ್ಲಿರ್ತಕ್ಕಂಥ ಪ್ರೌಢಶಾಲೆಯನ್ನು ತಾವು ಗಮನಿಸಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇದ್ರು ಸುಮಾರು 6 ವರ್ಷಗಳ ಸುಮಾರು ಹಿಂದೆ 6 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಹೊಸದಾದಂಥ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಬಿಲ್ಡಿಂಗು. ಆದರೆ ಅದಕ್ಕೆ ಒಂದು ಓಪನಿಂಗ್ ಕೂಡ ಭಾಗ್ಯ ಇನ್ನೂ ಬರ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ದಿವಸಗಳಂದರೆ ಸುಮಾರು 1 ವರ್ಷ ಆಯ್ತಂತೆ ಹೊಸ ಬಿಲ್ಡಿಂಗ್ ನಿರ್ಮಾಣ ಆಗಿ. ಆದರೆ ಹೊಸ ಬಿಲ್ಡಿಂಗ್ ನಿರ್ಮಾಣಕ್ಕೆ ಯಾವುದೇ ರೀತಿ ಇನ್ನೂ ಕೂಡ ಒಂದು ಓಪನಿಂಗ್ ಭಾಗ್ಯ ಸಿಕ್ಕಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಅಂತಂದರೆ ವಿದ್ಯುತ್ ವ್ಯವಸ್ಥೆ ಇಲ್ಲ ಆ ಒಂದು ಬಿಲ್ಡಿಂಗಿಗೆ. ಈಗಾಗಲೇ ಸುಮಾರು ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಂಥೇಳಿ ಸಾಕಷ್ಟು ಒಂದು ಇಲ್ಲಿರ್ತಕ್ಕಂಥ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜಿನ್ನೂರಿನಲ್ಲಿರ್ತಕ್ಕಂಥ ಒಂದು ಏನು ಪ್ರೌಢಶಾಲೆ ಈಗಾಗಲೇ ಗ್ರಾಮ
ಪಂಚಾಯಿತಿಯ ಒಂದು ಕಟ್ಟಡದಲ್ಲಿ ಈಗಾಗಲೇ ಒಂದು ಮಕ್ಕಳಿಗೆ ಪ್ರಾಥಮಿಕ ಅಂದರೆ ಇಲ್ಲೇ ಒಂದು ಪ್ರಾಥಮಿಕ ಸ್ಕೂಲ್ ಇದೆ. ಒಂದು ಸ್ಕೂಲ್ ಎದುರುಗಡೆನೆ ಒಂದು ಪಂಚಾಯಿತಿ ಬಿಲ್ಡಿಂಗು. ಆ ಪಂಚಾಯಿತಿ ಮೇಲ್ಗಡೆ ಒಂದು ರೂಮು ಅಂದರೆ SSLC ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಓದಲಿಕ್ಕೆ. ಇನ್ನೊಂದು ಇಲ್ಲಿರ್ತಕ್ಕಂಥ ದೃಶ್ಯದಲ್ಲಿ ಗಮನಿಸ್ತೇನೆ, ತಾವು ಗಮನಿಸಿ. ಯಾಕಂದರೆ ಇಲ್ಲಿ ಒಂದು ಕಟ್ಟಡ ಇದೆ, ಅದರ ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ, ಒಂದು ಗುಡಿ ಇದೆ. ಯಾಕಂದರೆ ಹಿಂದೆ 12ನೇ ಶತಮಾನದಲ್ಲಿ ಒಂದು ಓದಲಿಕ್ಕೆ ಸಾಕಷ್ಟು ಒಂದು ಸ್ಕೂಲ್ಗಳಿಗೆ ಯಾವುದೇ ರೀತಿಯ ಒಂದು ಆದಾಯ ಇರ್ತಿರಲಿಲ್ಲ, ಅವು ಸ್ಕೂಲ್ಗಳೇ ಇರ್ತಿರಲಿಲ್ಲ. ಒಂದು ಏನು ಟೆಂಪಲ್ ಇದೆ, ಈ ಟೆಂಪಲಲ್ಲೇ ಇವಾಗಲೂ ಕೂಡ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಯಾಕಂದರೆ ಈ ಒಂದು ಜಿನ್ನೂರು ಗ್ರಾಮಕ್ಕೆ ಒಂದು ಪ್ರೌಢಶಾಲೆ ವ್ಯವಸ್ಥೆ, ಯಾಕಂದರೆ ಸಾಕಷ್ಟು ಈಗಾಗಲೇ ಒಂದು ಬಿಲ್ಡಿಂಗ್ ನಿರ್ಮಾಣವಾಗಿದ್ದರೂ ಕೂಡ ಅದಕ್ಕೆ ಒಂದು ಓಪನಿಂಗ್ ಭಾಗ್ಯ ಇಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ. ಈ ಒಂದು ದೇವಸ್ಥಾನದಲ್ಲಿನೇ ಈಗಾಗಲೇ ಒಂದು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಈ ಒಂದು 9ನೇ ತರಗತಿಯಲ್ಲಿರ್ತಕ್ಕಂಥ ಓದುತ್ತಿರೋ ವಿದ್ಯಾರ್ಥಿಗಳು, ಈ 9ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕಟ್ಟಡದಲ್ಲೇ ಒಂದು ಈಗ ಶಾಲೆಯನ್ನು ಈಗ ಶಿಕ್ಷಕರು ಕಲಿಸ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸಿ. ಸುಮಾರು 11 ವರ್ಷಗಳಾಯಿತು, ಈ ಒಂದು ಪರಿಹಾರನೇ ಇಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆರೋಪ ಮಾಡಿದರು. ನಮ್ಮ ಒಂದು ಕರ್ನಾಟಕ ಟಿವಿಗೆ ಸಾಕಷ್ಟು ಮನವಿ ಕೂಡ ಮಾಡಿದರು. ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಕಲಘಟಗಿ ಗ್ರಾಮದ ಅಂದರೆ ಕಲಘಟಗಿ ತಾಲೂಕಿನಲ್ಲಿರ್ತಕ್ಕಂಥ ಜಿನ್ನೂರು ಗ್ರಾಮ, ಯಾಕಂದರೆ ಇದು 9ನೇ ತರಗತಿ ಪರಿಸ್ಥಿತಿ. ಆದರೆ ಅಲ್ಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತೇನೆ. ಈ ಕೆಳಗಡೆ ಪಂಚಾಯಿತಿ, ಮೇಲ್ಗಡೆ ಒಂದು ರೂಮ್ ಕೊಟ್ಟಿದ್ದಾರೆ. ಅಲ್ಲೇ ಸುಮಾರು 70 ಜನ ವಿದ್ಯಾರ್ಥಿಗಳು SSLC ಆದಂಥವ್ರು ಅಲ್ಲಿ ಮೇಲ್ಗಡೆ ಅವ್ರಿಗೆ ಶಿಕ್ಷಣ ಕೊಡ್ತಾರೆ. ಆದರೆ ಈ ಒಂದು ಅವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಶಿಕ್ಷಣ ಇಲಾಖೆಯವರಾಗಿರ್ಬೋದು, ಇದಕ್ಕೆ ಸರಿಯಾದಂಥ ಸೂಕ್ತ ಒಂದು ಪರಿಹಾರ ಯಾಕಂದರೆ ಈ ಒಂದು ಜಿನ್ನೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಒಂದು ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ಪ್ರತಿಯೊಂದು ಈಗಾಗಲೇ ದೃಶ್ಯದಲ್ಲಿ ನೀವು ಗಮನಿಸಿದ್ರಿ, ಈ ಒಂದು ದೇವಸ್ಥಾನದಲ್ಲಿ 9ನೇ ತರಗತಿ ನಡೆಯುತ್ತೆ. ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಮೇಲುಗಡೆ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ SSLC ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಇದನ್ನೆಲ್ಲ ನಾವು ನೋಡಿದರೆ ಇಲ್ಲೊಂದು ಕಡೆ ಎಷ್ಟೋ ಒಂದು ಹಿಂದ್ಗಡೆ ಇದ್ದೇವೆನೋ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಸಾಕಷ್ಟು ಅನುದಾನವನ್ನು ಮೀಸಲಿಡುತ್ತೆ ಶಿಕ್ಷಣ ಇಲಾಖೆಗೆ. ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದರೆ ನಾವು ಎಲ್ಲೋ ಇದ್ದೇವೆ ಅಂಥೇಳಿ ಅನಿಸುತ್ತೆ. ಯಾಕಂದರೆ ಸುಮಾರು ಈ ಒಂದು ಧಾರವಾಡ ಜಿಲ್ಲೆಗೆ, ಯಾಕಂದರೆ ಏನು ಸಾಕಷ್ಟು ವಿದ್ಯಾಕಾಶಿ ಅಂತ ಹೇಳ್ತಾರೆ, ಆ ವಿದ್ಯಾಕಾಶಿಯ ಜಿಲ್ಲೆಯಲ್ಲಿ ಈ ರೀತಿ ಒಂದು ಜಿನ್ನೂರು ಗ್ರಾಮದ ಪ್ರೌಢಶಾಲೆ ಅವ್ಯವಸ್ಥೆಯನ್ನು ನೋಡಿದರೆ ಒಂದು ಕಳು ಚುರುಕನ್ನುತ್ತೆ ಸರ್. ಯಾಕಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾಕಂದರೆ ನಿಮ್ಮ ಮಕ್ಕಳನ್ನು ನಾವು ಒಳ್ಳೆ ಸ್ಕೂಲ್ಗೆಲ್ಲ ಕಳಿಸ್ತೇವೆ, ಆದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾಕಂದರೆ ಅಲ್ಲಿ ದೃಶ್ಯದಲ್ಲಿ ನಿಮಗೆ ಇವಾಗ ನಾವು ಹೋಗಿ ಬಂದಂಥ ಬಿಲ್ಡಿಂಗ್ ತೋರಿಸ್ತೇನೆ. ಆ ಬಿಲ್ಡಿಂಗ್ ನೋಡಿಬಿಟ್ರೆ ನಿಮಗೆ ಅನಿಸುತ್ತೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಏನಾದರೂ ಮಳೆ ಬಂದರೆ ಇವತ್ತು ಇಲ್ಲ ನಾಳೆ ಬಿದ್ದೇ ಬಿಡುತ್ತೆ ಅನ್ನೋ ಒಂದು ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗಿಗಿದೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೈಯಲ್ಲಿ ಜೀವ ಹಿಡಿದುಕೊಂಡು ಪಾಠವನ್ನು ಮಾಡ್ತಾರೆ ಮಕ್ಕಳಿಗಾಗಿ. ಆದರೆ ಒಂದು ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಒಂದು ಮನವಿ ಗ್ರಾಮಸ್ಥರದ್ದೇನಂತಂದರೆ, ಈಗ 6 ಎಕರೆ ಈಗಾಗಲೇ ಜಮೀನಿಗೆ ಕೊಟ್ಟು ಶಾಲೆ ಈಗಾಗಲೇ ನಿರ್ಮಾಣ ಆಗಿದೆ. ಶಾಲೆ ನಿರ್ಮಾಣಕ್ಕೆ ಒಂದು ಒಳ್ಳೆಯ ಒಂದು ಓಪನಿಂಗ್ ವ್ಯವಸ್ಥೆ ಇಲ್ಲ ಅಂಥೇಳಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಗ್ರಾಮಸ್ಥರು ಕೂಡ ಆರೋಪ ಮಾಡಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಕರೆಂಟ್ ವ್ಯವಸ್ಥೆ ಅಂದರೆ ವಿದ್ಯುತ್ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಆ ಸ್ಕೂಲನ್ನು ಓಪನಿಂಗ್ ಮಾಡಿ ನಮಗೆ ಎಲ್ಲ ರೀತಿಯನ್ನು ವಿದ್ಯಾರ್ಥಿಗಳು ಬೇರೆ ಸ್ಕೂಲ್ನಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಪರವಾಗಿ ನಿಂತು ಏನು ಮಾಡ್ತಾರೆ ಆ ರೀತಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತೇಳಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಮನವಿ ಕೂಡ ಆಗಿರ್ತಕ್ಕಂಥದ್ದು. ದಯವಿಟ್ಟು ಗಮನಿಸಿ, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಇಲಾಖೆಯವರು ದಯವಿಟ್ಟು ಕಲಘಟಗಿ ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು, BO ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಗಮನಿಸಿ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ಟಿವಿ ಕೂಡ ತಮಗೆ ಒಂದು ಮನವಿ ಕೂಡ ಮಾಡಲಾಗುತ್ತೆ. ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ತಾವು ಕೂಡ ಗಮನಿಸಿದ್ರಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗೆ ಈಗಾಗಲೇ ಪ್ರತಿಯೊಬ್ಬರು ಕೂಡ ಆರೋಪವನ್ನು ಮಾಡಿದ್ದಾಯಿತು, ಅದರದ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾಯಿತು. ಈ ಹಿಂದೆ 6 ಎಕರೆ ಜಗವನ್ನು ಕೊಟ್ಟಿರ್ತಕ್ಕಂಥ ಈಗಾಗಲೇ ಬಿಲ್ಡಿಂಗ್ ಕೂಡ ನಿರ್ಮಾಣವಾಗಿದೆ. ಆ ಒಂದು ಬಿಲ್ಡಿಂಗ್ಗೆ ನಮ್ಮನ್ನ ಒಂದು ಶಿಫ್ಟ್ ಯಾವಾಗ ಮಾಡ್ತಾರಂಥೇಳಿ ಈಗ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ಪೋಷಕರು, ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ BO ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆಯವರಾಗಿರ್ಬೇಕು, ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಆಗಿರ್ಬೋದು, ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮನವಿಯನ್ನು, ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಮನವಿಯನ್ನು ದಯವಿಟ್ಟು ತಾವು ಗಮನಿಸಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಒದಗಿಸ್ಕೊಡ್ತಾರಲ್ಲ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಕಲಘಟಗಿ.